ನಾನು ಗಜಾನಂದ್. ನೀವು ನೋಡ್ತಾ ಇದ್ದೀರಾ ಗಜಾನಂದ LG ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸ್ಟೆಪ್ ಅಂದರೆ ನೀವು ಬೆಜ್ಜಿನ್ಕಿ ಏನಿ ಅಂತಿರಲ್ಲ, ಆ ಸ್ಟೆಪ್ ವೈರಿಂಗ್ ಬಗ್ಗೆ ಹೇಳ್ಕೊಡ್ಲಿದ್ದೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಏನು ಮಾಡಬೇಕಂದ್ರೆ ಸ್ಟೆಪ್ಪಿಗೆ ನೀವು ಲೈಟ್ ಲ್ಯಾಂಪ್ಗಳನ್ನು ಈ ಥರ ಫಿಕ್ಸ್ ಮಾಡ್ಕೋತೀರಿ. ಫಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಇದು ಮೇಲಿರುವುದು ನ್ಯೂಟ್ರಲ್, ಕೆಳಗಿರುವುದು ಪೇಸ್. ಫ್ರೆಂಡ್ಸ್, ಪೇಸ್ ನೀವು ಸಿಂಪಲ್ಲಾಗಿ ಇದನ್ನು ಮಾಡ್ಕೋತೀನಂದರೆ ನೀವು ಸಿಂಪಲ್ಲಾಗಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇದನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ಅದು ಹೇಗೆಂದರೆ ಸಿಂಪಲ್ ಅಂದರೆ ಇಲ್ಲಿ ಒಂದು 2-ವೇ ಸ್ವಿಚ್, ಇಲ್ಲೊಂದು 2-ವೇ ಸ್ವಿಚ್, ಎರಡು 2-ವೇ ಸ್ವಿಚ್ಚನ್ನು ಯೂಸ್ ಮಾಡಿ ನೀವು ಕಲೆಕ್ಷನ್ ಕೊಟ್ಕೋಬೋದು. ಮತ್ತು ಇಲ್ಲಪ್ಪ ಆಟೋಮೆಟಿಕ್ ಬೇಕಂದರೆ ಈ ಥರ ಕಲೆಕ್ಷನ್ ಕೊಟ್ಕೋಬೇಕು. ನೋಡಿ, ಇದು ಸ್ವಿಚ್ ಬೇಕಾದ್ರೆ ನೀವು ಸ್ವಿಚ್ ಬೇಕಾದರೂ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಮೇಲೊಂದು ತಳಗೊಂದು ಎರಡು ಸ್ವಿಚ್ ನೀವು ಆಟೋಮೆಟಿಕ್ ಮಾಡ್ಕೋತೇನೆ ಅಂದರೆ ಇದು ಸೆನ್ಸರ್. ಫ್ರೆಂಡ್ಸ್, ಇದೊಂದು ಸೆನ್ಸರ್, ಎರಡು ಸೆನ್ಸರ್ ಫಿಕ್ಸ್ ಮಾಡ್ಕೋಬೇಕಾಗ್ತದೆ. ಎರಡು ಸೆನ್ಸರ್ ನಿಮಗೆ ಎಷ್ಟು ಲ್ಯಾಂಪ್ ಬೇಕಲ್ಲ ಅಷ್ಟು ಲ್ಯಾಂಪ್ಗಳನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗಾಗಿ 3 ಲ್ಯಾಂಪ್ಗಳನ್ನು ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ನ್ಯೂಟ್ರಲ್. ಫ್ರೆಂಡ್ಸ್, ಇದು ನ್ಯೂಟ್ರಲ್ ಮತ್ತು ಇದು ನ್ಯೂಟ್ರಲ್. ಇವನು 3 ನ್ಯೂಟ್ರಲ್ ಕೊಟ್ಟು ಕಾಮನ್ ಮಾಡ್ಕೊಂಡಿದ್ದೀನಿ. ಇದು ಪೇಸ್, ಇವನು 3 ಕಾಮನ್ ಮಾಡ್ಕೊತೀನಿ. ಫ್ರೆಂಡ್ಸ್, ಅಂದರೆ ಒಂದೇ ಬಟನ್ ಹೊಡೆದ್ರೆ ಇವು 3 ಹತ್ತು ಥರ ಮಾಡಿದ್ದೀನಿ. ನೀವು ನಾರ್ಮಲ್ ಮಾಡ್ಕೋತಾನಂದ್ರು ನೀವು ಇದನ್ನು ಮಧ್ಯ ಇದನ್ನು ಕೊಟ್ಕೋಬೋದು. ಫ್ರೆಂಡ್ಸ್, ಮೇಲೆ ಕೆಳಗೆ ಇದನ್ನು ಮಾಡಿ ಕೊಟ್ಕೊಂಡ್ರೆ ಕರೆಂಟ್ ಪಾಸ್ ಆಗ್ತದೆ. ಅಂದರೆ ಒಂದು ಕಡೆ ಇದನ್ನು ಮೇಲೆ ಕೊಟ್ಕೋದು, ಒಂದು ಕಡೆ ತೆಳಗೆ ಕೊಟ್ಕೊಂಡ್ರೆ ಇದು 2-ವೇ ಸ್ವಿಚ್ ವರ್ಕ್ ಆಗ್ತದೆ. ಈಗ ನಾ ಇದನ್ನು ನಿಮಗೆ ಹೇಗೆ ಇದನ್ನೇ ಕಲೆಕ್ಷನ್ ಇವನು 3 ಈ ಥರ ಹೊಡ್ಕೊಂಡಾದ್ಮೇಲೆ ಒಂದು ಸಣ್ಣದಾಗಿ ಕಿಟ್ ಸಿಗ್ತದೆ. ಫ್ರೆಂಡ್ಸ್, ಇದಕ್ಕೆ ಸಣ್ಣದಾಗಿ ಕಿಟ್ ಸಿಗ್ತದೆ. ಈ ಕಿಟ್ಗೆ ಕಲೆಕ್ಷನ್ ಹೇಗೆ ಕೊಟ್ಟುವುದಂದರೆ ಇದು ಕಿಟ್. ಫ್ರೆಂಡ್ಸ್, ಇದು ಕಿಟ್. ಈ ಕಿಟ್ಗೆ ನೀವು ಕಲೆಕ್ಷನ್ ಹೇಗೆ ಕೊಟ್ಕೋಬೇಕಂದ್ರೆ ನಾನು ಎಕ್ಸಾಂಪಲ್ಲಾಗಿ ಸುಮ್ಮನೆ ಅದಕ್ಕೆ ಈ ಥರ ಪಿನ್ ಇರ್ತದೆ, ನೀವು ಪಿನ್ ಅಟ್ಯಾಚ್ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ತುಂಬ ಸಿಂಪಲ್ ಇದೆ. ಇದು ಪೇಸ್ ನ್ಯೂಟ್ರಲ್ ತೊಗೊಂಬಂದು ಇಲ್ಲಿ ಎಲ್ ಅಂತೇನು ಬರ್ತಿದ್ದೀನಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಇವಕ್ಕೆರಡು ಕೂಡಿ ಒಂದು ಪಿನ್ ಅಟ್ಯಾಚ್ ಮಾಡ್ಕೋದು. ಪಿನ್ ಸಿಗ್ತವೆ, ಪಿನ್ ಅಟ್ಯಾಚ್ ಮಾಡ್ಕೊಂಡು ನೀವು ಇಲ್ಲಿ ಫಿಕ್ಸ್ ಮಾಡಿದರೆ ಆಯಿತು. ಫ್ರೆಂಡ್ಸ್, ಪಿನ್ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಫಿಕ್ಸ್ ಮಾಡಿದ್ದು ಈ ಲ್ಯಾಂಪದ್ದು ಇಲ್ಲಿ ಫಿಕ್ಸ್ ಮಾಡ್ಕೋದು. ಮತ್ತು ಈ ಸೆನ್ಸರ್ದು ಏನಿದೆಯಲ್ಲ ಫ್ರೆಂಡ್ಸ್, ಇವೆರಡು ವೈರ್ ತೊಗೊಂಬಂದು ಈ ಸೆನ್ಸರ್ ಸ್ವಿಚ್ಗೆ ನೀವು ಕೊಟ್ಕೋಬೇಕು. ಅಂದರೆ ಅಲ್ಲಿ ಕಿಟ್ನಲ್ಲಿ ಹೇಗೆ ಕಂಡು ಹಿಡಿದು ಅಂದರೆ ನಾನು ಇಲ್ಲಿ ಈ ಸೆನ್ಸರ್ ಅಂತ ಏನು ಬರ್ದಿಲ್ಲ ಫ್ರೆಂಡ್ಸ್, ಅಲ್ಲಿ ನಿಮಗೆ ಸೆನ್ಸರ್ ಅಂತೇಳಿ ಬರೆದಿರ್ತಾರೆ, ಮತ್ತು ಇಲ್ಲಿ ಲ್ಯಾಂಪ್ ಅಂತೇಳಿ ಬರೆದಿರ್ತಾರೆ, ಇಲ್ಲಿ ಸ್ವಿಚ್ ಅಂತೇಳಿ ಬರೆದಿರ್ತಾರೆ. ಅಂದರೆ ಸ್ವಿಚ್ ಅಂದರೆ ಇದೆ ನೋಡಿ ಫ್ರೆಂಡ್ಸ್, ಇದೆ ಬರೆದಿರ್ತಾರೆ. ನೀವು ಲ್ಯಾಂಪನ್ನು ಇಲ್ಲಿ ಕನೆಕ್ಷನ್ ಕೊಟ್ಕೊಂಡ್ರಿ ಮತ್ತು ಇಲ್ಲಿ ಸೆನ್ಸರನ್ನು ಕನೆಕ್ಷನ್ ಕೊಟ್ಕೊಂಡ್ರಿ ಮತ್ತು ಇವು ಸ್ವಿಚ್ಚನ್ನು ಇದಕ್ಕೆ ಕನೆಕ್ಷನ್ ಕೊಟ್ಕೋಬೇಕು. ಫ್ರೆಂಡ್ಸ್, ಕನೆಕ್ಷನ್ ಕೊಟ್ಕೊಂಡಾದ್ಮೇಲೆ ನೀವು AC ಕರೆಂಟನ್ನು ಇಲ್ಲಿ ಸಪ್ಲೈ ಮಾಡಬೇಕು. ಇದು ಇನ್ಪುಟ್, ಇವೆಲ್ಲ ಔಟ್ಪುಟ್. ಇದು ಇನ್, ಇದು ಔಟ್. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈಗ ಕೊಟ್ಟಾದಮೇಲೆ ಇದು ಹೇಗೆ ವರ್ಕ್ ಆಗ್ತದೆ ಅಂದರೆ ಎಕ್ಸಾಂಪಲ್, ಇದು ತಳಗಿಂದ ನೀವು ಮೇಲೆ ಹೊಂಟಿದ್ರಿ ಅಂತ ಇದು ಅಪ್ ಡೌನ್ ಅಪ್ ಅಂದರೆ ನೀವು ಹೇಗೆ ಮಾಡೋದು, ಇಲ್ಲಿಂದ ಇದು ಸ್ವಿಚ್ ಬೇಕಾದ್ರೆ ನೀವು ಸ್ವಿಚ್ ಬೇಕಂದರೆ ನೀವು ಹಿಂಗೆ ಇಲ್ಲಿ ಪ್ರೆಸ್ ಮಾಡಿದರೆ ಅಂದರೆ ಎಲ್ಲ ಲ್ಯಾಂಪ್ಗಳು ಆನ್ ಆಗ್ತವೆ. ಇಲ್ಲಿ ಹೋಗಿ
ಇಲ್ಲಿ ಪ್ರೆಸ್ ಮಾಡಿದರೆ ಇದು ಆಫ್ ಆಗ್ತದೆ ಫ್ರೆಂಡ್ಸ್. ಇದು ಪ್ರೆಸ್ ಬಟನ್ ಬರ್ತದೆ, ನೀವು ಪ್ರೆಸ್ ಮಾಡ್ಬೋದು. ಇಲ್ಲಾಂದರೆ ಸುಮ್ಮನೆ ನೀವು ಇದು ಸ್ಟೆಪ್ ಹತ್ತಿರ ಈ ಸೆನ್ಸರ್ ಇಲ್ಲಿ ಸ್ಟೆಪ್ ಮಧ್ಯೆ ಗಾಡಿ ಏನಿರ್ತದೆ ಫ್ರೆಂಡ್ಸ್, ಆ ಗಾಡಿಗೆ ಇಲ್ಲಿ ಇದನ್ನು ಫಿಕ್ಸ್ ಮಾಡ್ಕೋಬೇಕಾಗ್ತದೆ. ಸೆನ್ಸರ್ ಮತ್ತು ಇದನ್ನು ಫಿಕ್ಸ್ ಮಾಡ್ಕೊ. ನೀವು ಸ್ಟೆಪ್ ಹತ್ತುವಾಗ ಸುಮ್ಮನೆ ಹಿಂಗೆ ಪಾಸ್ ಆದರೆ ಸಾಕು. ನೀವು ಒಂದು ಸ್ಟೆಪ್ ಇಟ್ಟರೆ ಸ್ಟೆಪ್ ಮೇಲೆ ಇದನ್ನು ಒಂದು ಸ್ಟೆಪ್ ಮೇಲೆ ಹೋದರೆ ಈ ಥರ ಹಿಂಗೆ ಪಾಸ್ ಆದರೆ ಈ ಲ್ಯಾಂಪ್ ಆನ್ ಆಗ್ತದೆ. ನೆಕ್ಸ್ಟ್ ಇದು ಹಿಂಗೆ ಆಟೋಮೆಟಿಕಲಿ ಒಂದಾದಿಂದ ಆನ್ ಹಾಕ್ಕೊಂತ ಹೋಗ್ತವೆ. ಮತ್ತು ನೀವು ಈ ಸೆನ್ಸರ್ ಮುಂದೆ ಪಾಸಾಗಿ ಹೋದರೆ ಅಂದರೆ 2 ಸೆಕೆಂಡ್ ನಂತರ ಇಲ್ಲಿಂದ ಇದು ಆಫ್ ಆಗ್ತದೆ, ಇದು ಹಿಂಗೆ ಆಫ್ ಹಾಕೋಂತ ಬರ್ತದೆ ಫ್ರೆಂಡ್ಸ್. ಮತ್ತು ಇಲ್ಲಿಂದ ನೀವು ಹೀಗೆ ಪಾಸ್ ಆದರೆ ಇಲ್ಲಿಂದ ಈ ಸೆನ್ಸರಿಂದ ಹೊಳ್ಳಿ ಪಾಸ್ ಆದರೆ ಈ ಥರ ಪಾಸ್ ಆದರೆ ಈ ಸೆನ್ಸರಿಂದ ಪಾಸ್ ಆಗ್ಬಿಡು ಈ ಲೈಟ್ ಬಲ್ಬ್ ಆನ್ ಆಗ್ತದೆ. ಮತ್ತು ಇದು ಈ ಥರ ಒಂದಾದ್ರಿಂದ ಒಂದು ಪಾಸ್ ಹಾಕುತ್ತಾ ಹೋಗ್ತವೆ. ಆವಾಗ ನೀವು ಮತ್ತು ನೆಕ್ಸ್ಟು ಇಲ್ಲಿಂದ ಬಂದು ಈ ಸೆನ್ಸರ್ ಮುಂದೆ ಪಾಸ್ ಆದಮೇಲೆ ಏನಾಗ್ತದೆ, ಈ ಸೆನ್ಸರಿಂದ ಈ ಸೆನ್ಸರಿಂದ ಬಂದು ಪಾಸ್ ಆದಾದಮೇಲೆ ಇದು ಆಟೋಮೆಟಿಕ್ಲಿ ಇಲ್ಲಿಂದ ಆಫ್ ಹಾಕ್ಕೊತ ಬರ್ತಾವೆ ಫ್ರೆಂಡ್ಸ್ ಲ್ಯಾಂಪ್ಗಳು. ನೋಡಿ ಆಟೋಮೆಟಿಕ್ಲಿ ಎಷ್ಟು ಚೆಂದ ವರ್ಕ್ ಆಗ್ತಾವೆ ಅಂದರೆ ಇವು. ನೀವು ಈ ಮೊದಲಿಗೆ ಈ ಸೆನ್ಸರಿಂದ ಪಾಸ್ ಆದರೆ ಈ ಕಡೆಯಿಂದ ಆನ್ ಹಾಕ್ಕೊತ ಹೋಗ್ತಾವೆ, ಈ ಕಡೆಯಿಂದನೇ ಆಫ್ ಹಾಕ್ಕೊತಾನೆ ಹೋಗ್ತಾವೆ ಫ್ರೆಂಡ್ಸ್. ಮತ್ತು ಈ ಸೆನ್ಸರಿಂದ ಪಾಸ್ ಆದರೆ ಈ ಕಡೆಯಿಂದನೇ ಆನ್ ಹಾಕ್ಕೊತ ಹೋಗ್ತವೆ ಮತ್ತು ಈ ಕಡೆಯಿಂದನೇ ಆಫ್ ಹಾಕ್ಕೊತ ಬರ್ತವೆ. ನೋಡಿ ಎಷ್ಟು ಮ್ಯಾಜಿಕ್ ಇದೆ ಇದರಲ್ಲಿ. ಅಂದರೆ ನಿಮ್ಮ ಮುಂದೆ ಬೆಳಕನೇ ಇರ್ತದೆ, ಅಂದರೆ ನಿಮ್ಮ ಹಿಂದಿಂದ ಲೈಟ್ಗಳು ಆಫ್ ಹಾಕ್ಕೊತ ಬರ್ತವೆ ಫ್ರೆಂಡ್ಸ್. ಎಷ್ಟು ಸಿಂಪಲ್ ನೋಡಿ, ತುಂಬ ಯೂಸ್ ಆಗ್ತಿದೆ ಅನ್ಕೋತೀನಿ ಫ್ರೆಂಡ್ಸ್. ಇದು ನೋಡಿ ಇನ್ನೊಂದು ಸಲ ನೋಡ್ಕೊಳ್ಳಿ ನೀವು. ಮತ್ತು ಇದೇ ಥರ ಇನ್ನೂ ಹಲವಾರು ಕಿಟ್ಗಳು ಸಿಗ್ತವೆ ಫ್ರೆಂಡ್ಸ್. ಇವು ನಿಮ್ಮ ಈ ಥರ ಒಂದು ಕಿಟ್ ಅಂತ ತಿಳ್ಕೊಳ್ಳಿ. ಈ ಕಿಟ್ಟಲ್ಲಿ ಇವು ಲ್ಯಾಂಪ್ಗಳನ್ನು ಪ್ಲಸ್ ಮೈನಸ್ ಎಂದಾವೆ. ಇವಷ್ಟು ಲ್ಯಾಂಪ್ಗಳನ್ನು ನೀವು ಬರೀ ಈ ಲ್ಯಾಂಪ್ದು ಪ್ಲಸ್ ಮೈನಸ್ ತೊಗೊಂಬಂದು ಇಲ್ಲಿ ಕೊಟ್ಬೋದು. ಈ ಥರ ಹಿಂಗೆ ಸ್ವಿಚ್ ಇರ್ತಾವೆ ಫ್ರೆಂಡ್ಸ್. ಈ ಥರ ಪ್ಲಗ್ ಇರ್ತಾವೆ. ಈ ಥರ ಈ ಲ್ಯಾಂಪದು ತಂದು ಇಲ್ಲಿ ಕೊಡೋದು, ಈ ಲ್ಯಾಂಪದು ತಂದು ಇಲ್ಲಿ ಕೊಡೋದು. ಮತ್ತು ಸೆನ್ಸರು ಅವಕ್ಕೂ 2 ಪಿನ್ ಇರ್ತವೆ. ಈ ಸೆನ್ಸರು ಈಚೆ ಕಡೆ ಕೊಡೋದು, ಈ ಸೆನ್ಸರು ಈ ಸೈಡ್ ಕೊಡೋದು ಫ್ರೆಂಡ್ಸ್. ಮಧ್ಯ ಲ್ಯಾಂಪ್ಗಳಿಗೆ ಕೊಡೋದಕ್ಕಾಗಿ ಕಲೆಕ್ಷನ್ ಮಾಡಿಕೊಟ್ಟಿರ್ತಾರೆ. ಮತ್ತು ದಂಡಿಗೆ ಫ್ರೆಂಡ್ಸ್, ಈ ದಂಡಿಗೆ ಸೆನ್ಸರ್ ಇರ್ತದೆ, ಇಲ್ಲಿ ಸೆನ್ಸರ್ ಇರ್ತದೆ, ಪೂರ ದಂಡಿಗೆ ಸ್ವಿಚ್ ಇರ್ತದೆ. ಇಲ್ಲಿಯೂ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಸೆನ್ಸರ್, ಇಲ್ಲಿ ಸ್ವಿಚ್ ಇರ್ತದೆ. ನೀವು ಬೇಕಾದ್ರೆ ಈ ಥರ ಕಿಟ್ ತೊಗೊಂಡ್ರೆ ಈ ಥರ ಕೊಟ್ಕೋಬೋದು, ಮತ್ತು ಇಲ್ಲ ಈ ಥರ ತಂದರೆ ನಾ ಈಗ ಹೇಳಿದೆಲ್ಲ ಆ ಥರ ಕೊಟ್ಕೋಬೋದು. ಈ ಥರ ತಂದರೆ ಏನಿದೆ ಫ್ರೆಂಡ್ಸ್, ಇದು ತುಂಬ ಯೂಸ್ ಆಗ್ತದೆ. ಇದು ಸೇಮ್ ವರ್ಕ್ ಮಾಡ್ತವೆ. ಅಂದರೆ ಇದನ್ನು ಲ್ಯಾಂಪ್ಗೆ ಒಂದು ಲ್ಯಾಂಪ್ ವೈರ್ ಒಂದೇ ಲ್ಯಾಂಪ್ಗೆ ಈ ಥರ ಕೊಟ್ಕೋಬೇಕು. ಇದು ಹಾಗೆಲ್ಲ ಎಲ್ಲನೂ ಕಲೆಕ್ಷನ್ ಕೊಟ್ಕೊಂಡು ಆನಂತರ ಇಲ್ಲಿ ಪ್ಲಗ್ ಮಾಡಿದ್ದು ಮುಗೀತು. ಇದಕ್ಕೆ ನೀವು ಈ ಥರ ಏಕೆ ಕೊಟ್ಕೊತ ಹೋಗಬೇಕು. ಸುಮಾರು ಒಂದು 30 ನಿಮ್ಮ ಎಷ್ಟು ಸ್ಟೆಪ್ ಇದೆ ಇಲ್ಲ ಅಷ್ಟು ಸ್ಟೆಪ್ಪದ್ದು ನಿಮಗಿದು ಕಿಟ್ ಸಿಗ್ತೈತೆ ಫ್ರೆಂಡ್ಸ್. ಇಲ್ಲಿ ಲ್ಯಾಂಪ್ ಕಲೆಕ್ಷನ್ ಮಾಡ್ಕೋಕ್ಕೆ ಕಿಟ್ ಸಿಗ್ತದೆ. ನೀವು ಆ ಥರ ಇಲ್ಲಿ ಲ್ಯಾಂಪು ಕಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಇದು ಸೇಮ ಏನಿರ್ತದೆ ಫ್ರೆಂಡ್ಸ್, ಇಲ್ಲಿ ಸೆನ್ಸರ ಸ್ವಿಚ್ಚನ್ನು ಕಲೆಕ್ಷನ್ ಕೊಟ್ಕೊಂಡು ಈ ದಂಡಿಗೆ AC ಕಲೆಕ್ಷನ್ ಇರ್ತದೆ ಫ್ರೆಂಡ್ಸ್. ಇದಕ್ಕೆ ಈ ದಂಡಿಗೆ AC ಕಲೆಕ್ಷನ್ ಇರ್ತದೆ. ನೀವು AC ಕೊಟ್ಟರೆ ಸಾಕು, ನೀವು ಇಲ್ಲಿ ಏನು ಕೊಟ್ಟರೆ ಇಲ್ಲಿ ಔಟ್ ಆಗ್ತದೆ ಫ್ರೆಂಡ್ಸ್. ಇದು ತುಂಬ ಸಿಂಪಲ್. ನಿಮಗೆ ಇದೇ ಥರ ಹಲವಾರು ಕಿಟ್ಗಳು ಸಿಗ್ತವೆ. ನೀವು ಬೇಕಾದರೆ ನಿಮಗೆ ಯಾವ ಕಿಟ್ ಬೇಕಿಲ್ಲ ಫ್ರೆಂಡ್ಸ್ ಆ ಕಿಟ್ಗಳನ್ನು ಯೂಸ್ ಮಾಡ್ಬೋದು. ಅದೇನು ತುಂಬ ಸಿಂಪಲ್ ಇರ್ತದೆ. ಈಗ ನಾ ಏನು ಹೇಳಿಲ್ಲ ಫ್ರೆಂಡ್ಸ್, ಇದೇ ಸೇಮ್ ಇರ್ತಾವೆಲ್ಲ. ಒಂದೊಂದು ಕಡೆ ಇಲ್ಲೆಲ್ಲ ಲ್ಯಾಂಪ್ಗಳು ಕೊಟ್ಟರೆ ಇಲ್ಲೆಲ್ಲ ಸೆನ್ಸರ್ ಕೊಟ್ಟಿರ್ತಾರೆ, ಈ ಸೈಡೆ ಸ್ವಿಚ್ಗಳು ಕೊಟ್ಟಿರ್ತಾನೆ, ಈ ಸೈಡ್ ಇಲ್ಲಿ ಮಧ್ಯದಲ್ಲಿ AC ಕಲೆಕ್ಷನ್ ಕೊಡುವಂಥದ್ದು ಒಂದು ಪ್ಲಗ್ ಇಟ್ಟಿರ್ತಾನೆ. ಇಷ್ಟೇ ಫ್ರೆಂಡ್ಸ್. ಎಲ್ಲ ಕೆಲವೊಂದು ಡೆವಲಪರ್ ಒಂದೊಂದು ಥರ ಮಾಡಿರ್ತಾರೆ. ನಿಮಗೆ ಯಾವುದು ಅನುಕೂಲವಾಗ್ತದೆ ಅದನ್ನು ನೀವು ಬಳಸಬಹುದು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಯ್ತು ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ. ಏನೋ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.